ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಪರಿಚಯ ಮಾಡಿಕೊಳ್ಳೋದು, ಅಪ್ಪ ಅಮ್ಮನ ಮೇಲೇನೆ ಕಂಪ್ಲೇಂಟ್ ಕೊಡೋದು ಪೊಲೀಸ್ ಸ್ಟೇಷನಲ್ಲಿ ಬಂದು. ನಾನು 18 ವರ್ಷ ಆಗಿದೆ, ನನ್ನ ಪ್ರಿಯಕರ, ನಾನು ಇವನು ಮದುವೆ ಆಗ್ತೀನಿ, ನಮ್ಮ ಅಪ್ಪ ಅಮ್ಮನಿಂದ ನಮಗೆ ಜೀವ ಬೆದರಿಕೆ ಇದೆ, ನಿಮ್ಮನ್ನು ಕೊಲ್ಲಬೇಕಾಗಿದ್ರೆ ಹುಟ್ಟದ್ಲೇ ಕುತ್ತಿಗೆ ಸಿಗ್ತಿದ್ರಲ್ಲ, ಮುದ್ದೆಯಲ್ಲಿ ವಿಷ ಹಾಕಿ ಸಾಯಿಸ್ತಿದ್ರಲ್ಲ, ಅಲ್ಲಿವರೆಗೂ ಕಾಯ್ಬೇಕಿತ್ತ ಅಪ್ಪ ಅಮ್ಮ? ಸಾಯಿಸಲೇಬೇಕು ಅಂದ್ರೆ ಅಪ್ಪ ಅಮ್ಮನ್ನ ಶತ್ರುಗಳ ತರ ನೋಡಬೇಡಿ. ಅವ್ರು ಹೇಳೋ ಪ್ರತಿ ಮಾತು, ಅವ್ರು ಬೆದರಿಸೋ ಬೈಯೋ ಪ್ರತಿ ಬೈಗಳ, ನನ್ನ ಮಗಳು ಚಲೋ ಇರಲಿ, ನನ್ನ ಮಗ ಚೊಲತ್ನಿಗೆ ಬೆಳೀಲಿ, ಇವನಿಂದಾದ್ರೂ ನಮ್ಮ ಮನೆ ಉದ್ಧಾರ ಆಗಲಿ, ಬಡತನ ನಿರ್ಮೂಲನೆ ಆಗಲಿ, ಕಷ್ಟ ಕಡಿಮೆ ಆಗಲಿ ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕೆ ಅವರನ್ನು ಶತ್ರುಗಳ ತರ ನೋಡಬಾರ್ದು. ಇಷ್ಟೆಲ್ಲ ಮಾಡಿದ ಮೇಲೆ ಮಾರ್ಕೆಟಲ್ಲಿ ರೈತ ತನ್ನ ಬೆಳೆ ತಗೊಂಡು ಹೋಗ್ತಾನೆ. ಆವಾಗಲೂ ಡೌಟು, ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತೋ ಇಲ್ಲೋ ಅಂತ. ನೀವು ಕಾಯ್ಬೇಕು. ಮಕ್ಕಳನ್ನ ಮೈಸೂರಿಗೆ ಕಳಿಸಿ, ಮೈಸೂರಲ್ಲಿ ಶಿಕ್ಷಣ ಪಡೆದ ಮೇಲೆ ಬೆಂಗಳೂರಿಗೆ ಕಳಿಸಿ. ಬೆಂಗಳೂರು ಸಾಲಿಲ್ವಾ, ಡೆಲ್ಲಿ, ಹೈದ್ರಾಬಾದ್, ಅವ್ನು ನೀಟ್ ಮಾಡಲಿ, IITಗೆ ಹೋಗಲಿ, IIMಗೆ ಹೋಗಲಿ, ಪ್ರೈವೇಟ್ ನೌಕರಿನೇ ಮಾಡಲಿ, ದೊಡ್ಡ ಮಹಾನಗರ, ದೊಡ್ಡ ಎಕ್ಸ್ಪೋಜರ್ ಸಿಗುತ್ತೆ. ಮನೆಯಲ್ಲೇ ಭದ್ರವಾಗಿ ಇಲ್ಲೇ ಇಟ್ಕೊಂಡು ಬಿಟ್ಟು ಅಪನಂಬಿಕೆಯಿಂದ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಬೇಡಿ. ನಂಬಿ, ಅವ್ರನ್ನ ನಂಬಿ, ಅವ್ರು ನಿಮ್ಮನ್ನ ಮೋಸ ಮಾಡೋವರೆಗೂ ನಂಬಿ, ಬೇರೆ ಹಾದಿ ಇಲ್ಲ. ಆಮೇಲೆ 25 ವರ್ಷ ಆದಮೇಲೆ ಅವ್ನಿಗೆ ಮಾತು ಹೇಳಿ, ನೋಡಪ್ಪ ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ, 25 ವರ್ಷಗಳ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ನಿನ್ನ ಕಾದಿದ್ದೀನಿ, ನಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ನಿಮಗೆ ಬಟ್ಟೆ ಕೊಟ್ಟಿದ್ದೀವಿ, ಊಟ ಹಾಕಿದ್ದೀವಿ, ಈಗ ನಿಂದು ಏನು ನಿರ್ಧಾರ ಮಾಡ್ತೀಯ ಮಾಡು. ಒಬ್ಬ ಅಂಬೇಡ್ಕರ್ ನಿನ್ನೊಳಗದಿದ್ದಾನೆ, ಒಬ್ಬ ಜ್ಯೋತಿಬಾ ಫುಲೆ ನಿನ್ನೊಳಗೆ ನಾನು ಹೇಳಿದ್ದೀನಿ, ಒಬ್ಬ ಬುದ್ಧ ಇದ್ದಾನೆ, ಒಬ್ಬ ಒಡೆಯರ್ ಜಯಚಾಮರಾಜೇಂದ್ರ ಒಡೆಯರು ಇದ್ದಾರೆ, 4ನೇ ಕೃಷ್ಣರಾಜ ಒಡೆಯರು ಇದ್ದಾರೆ. ಓದಬೇಕಾದ್ರೆ ಏನು ನೆನಪೇ ಇರ್ತಿರ್ಲಿಲ್ಲ. ನಿಮಗೂ ಹಂಗೆ ಆಗತ್ತಾ? ಎಲ್ಲ ವರ್ಷ ಪೂರ್ತಿ ಓದೋದು, ಕ್ಲಾಸ್ ರೂಮ್ ಒಳಗೆ ಹೋಗಿ ಕೂತ್ಕೊಂಡು ಬರಿಬೇಕಾದ್ರೆ ಸರಿತಿಗೆ ನೆನಪೇ ಆಗ್ತಿರ್ಲಿಲ್ಲ. ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದ್ಮೇಲೆ ನೆನಪಾಗೋದು, ಅಯ್ಯೋ ಶಿವ ಮರ್ತು ಬಿಟ್ಟಿವಲ್ಲ ಅಂತ. ಹೆಂಗ್ ನೆನಪಿಡ್ತಿದ್ದೆ ನಾನು? ಕಣ್ಣು ಮುಚ್ಕೊಂಡ್ರೆ ಮನೆ ನೆನೆಸ್ಕೊಳ್ತಿದ್ದೆ. ಏನಾದ್ರೂ ಓದ್ಲಿಕ್ಕೆ ಅರ್ಥ ಆಗದೆ ಹೋದ್ರೆ ನನ್ನ ಕಣ್ಣು ಮುಂದೆ ಬರ್ತಾ ಇದ್ದದ್ದು ನಮ್ಮೂರು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, 4 ಜನ ಅಕ್ಕ ತಂಗಿಯರು, ಅವರೆಲ್ಲರಿಗೂ ಕಣ್ಣು ಮುಂದೆ ಬರೋದು. ಅವರೆಲ್ಲ ಕೂಲಿ. ಏನಪ್ಪ, ನಾನೇನಾದರೂ ಇದನ್ನು ಸರಿಯಾಗಿ ಓದದೆ ಹೋದರೆ, ಈ ಪರೀಕ್ಷೆ ನಾನು ಪಾಸ್ ಆಗದೆ ಹೋದರೆ ಅವ್ರ ಕಷ್ಟ ಹೆಂಗೆ ನಿವಾರಣೆ ಆಯ್ತದೆ? ಜನತಾ ಪ್ಲಾಟ್ ಒಳ್ಳೆ ಮನೆ ಹಾಕ್ಸ್ಬೇಕು, ಸೀಗೆ ಹುಣ್ಣಿಮೆ ಎಳ್ಳಮಸಿ ಮಾಡಲಿಕ್ಕೆ ಸ್ವಲ್ಪ ಜಮೀನು ಮಾಡಬೇಕು, ಅಪ್ಪ ಅಮ್ಮನಿಗೆ ಒಂದು ಸೆಕೆಂಡ್ ಹ್ಯಾಂಡ್ ಆದರೂ ಕಾರ್ ಕೊಡಿಸ್ಬೇಕು, ತಂಗೀರಿಗೆ ಸರ್ಕಾರಿ ನೌಕರಿ ಮಾಡೋರನ್ನ ಹುಡುಕಿ ಮದುವೆ ಮಾಡಬೇಕು, ಮನೆಗೆ ಬಂದ್ರೆ ಸೀಮಂತಕ್ಕೆ ಬಂದ್ರೆ 1 ತೊಲಿ 2 ತೊಲಿ ಬಂಗಾರ ಕೊಡಬೇಕು, ನಮ್ಮ ಅವ್ಗೆ ಇಳ್ಕಲ್ ಸೀರೆ ತರಬೇಕು, ತಿರುಪತಿ ತಿಮ್ಮಪ್ಪನ ದರ್ಶನನ VIP ಲೈನಲ್ಲಿ ಕರ್ಕೊಂಡು ಹೋಗಿ ಮಾಡಿಸ್ಬೇಕು, ಧರ್ಮಸ್ಥಳ ಮಂಜುನಾಥನಿಗೆ ಟ್ರ್ಯಾಕ್ಟರ್ ಹೋಗ್ತಿದ್ವಿ ನಾವು, ಟ್ರ್ಯಾಕ್ಟರ್, ಅಂಬಾಸಡರ್ ಕಾರಲ್ಲಿ ಹೋಗಬೇಕು ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೀಲಿಕ್ಕೆ. ಇಡೀ ದೇಶದ ತೀರ್ಥಕ್ಷೇತ್ರಕ್ಕೆ ನಮ್ಮ ಸಂಬಂಧಿಕರನ್ನೆಲ್ಲ ಒಂದು ಕಾರ್ ಮಾಡಿ ನೋಡ್ಲಿಕ್ಕೆ ಕಳಿಸ್ಬೇಕು. ನನ್ನ ತರ ಎಷ್ಟು ಜನ ಕಷ್ಟ ಪಡ್ತಾರೆ, ಅವರೆಲ್ಲರಿಗೂ ವಿದ್ಯಾಭ್ಯಾಸಕ್ಕೆ, ಬದುಕು ಕಟ್ಕೊಳ್ಳಿಕ್ಕೆ ಸಹಾಯ ಮಾಡಬೇಕು ಅಂತ ನೆನಪಾಗ್ತಿತ್ತು ನನಗೆ. ಮತ್ತೆ ಓದೋದು, ನಿದ್ದೆ ಬಂದ್ರೆ ಎದ್ದು ಬಿಡೋದು. ಯಾವ ಮನುಷ್ಯನಿಗೆ, ಯಾವ ವಿದ್ಯಾರ್ಥಿಗೆ ನಿಮ್ಮ ಕಷ್ಟಗಳು ಕಾಡ್ತವೋ, ಕಣ್ಮುಂದೆ ಬರ್ತವೋ, ಓದಿದ್ದು ನೆನಪು ಹಾರಲಿಕ್ಕೆ ಸಾಧ್ಯನೇ ಇಲ್ಲ. ಕಷ್ಟಗಳು ನಿಮ್ಮನ್ನು ಬೆನ್ನತ್ತಬೇಕು. ಅದಕ್ಕೆ ಗಾದೆಗಳಿರೋದು, ಅದಕ್ಕೆ ಎಲ್ಲ ನೀತಿ ಪಾಠಗಳಿರೋದು. ಅದನ್ನು ಕೇವಲ ನೀತಿ ಪಾಠಗಳಂತ ಓದಬೇಡಿ,
ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ.